ಹೊಸ ವರ್ಷದ 2025ನೇ ಇಸ್ವಿಯ ರಾಶಿಗಳಲ್ಲಿ ಒಂದು ಸಮಸ್ಯೆಯನ್ನು, ಗೊಂದಲವನ್ನು ಅನುಭವಿಸುವಂತಹ ರಾಶಿ ಅದು ಮೀನರಾಶಿ. ಮೀನರಾಶಿ ಒಂದು ರೀತಿಯಾದಂತಹ ದೊಡ್ಡ ಮಟ್ಟದ ಕಷ್ಟವನ್ನು, ಅದೇ ರೀತಿಯಾಗಿ ದೊಡ್ಡ ಮಟ್ಟದ ಲಾಭವನ್ನು ಪಡೆಯುವಂತಹ ರಾಶಿ ಇದೆ ಮೀನರಾಶಿ. ಮೀನರಾಶಿಗೆ ಹೊಸ ವರ್ಷದ ಆರಂಭದಲ್ಲಿ ನಿಮಗೆ 6 ರಾಶಿಗಳು, 6 ಗ್ರಹಗಳು ನಿಮ್ಮ ರಾಶಿಯಲ್ಲಿ ಕೂತ್ಕೊಳ್ಳುತ್ತೆ. ಏಪ್ರಿಲ್ ತಿಂಗಳಲ್ಲಿ ಹೊಸ ವರ್ಷದ ವಿಶ್ವವಸು ಸಂವತ್ಸರದ ಆರಂಭದ ದಿನಗಳಲ್ಲಿ ನಿಮಗೆ 6 ರಾಶಿಗಳು ಜನ್ಮದಲ್ಲಿ ಕೂತಿರುತ್ತೆ. ಈ 6 ರಾಶಿಯ ಫಲದಿಂದ ನಿಮಗೆ ಒಳ್ಳೆಯದೂ ಇದೆ ಮತ್ತು ಅದೇ ರೀತಿಯಾಗಿ ಕೆಟ್ಟದ್ದೂ ಇದೆ. ನಾನು ಹೇಳುವಂಥದ್ದು, ಈ ರಾಶಿಯವರಿಗೆ ಒಂದು ರೀತಿಯಾದಂತಹ ಆರೋಗ್ಯದ ವ್ಯತ್ಯಾಸವಂತೂ ಬದಲಾವಣೆ ಆಗಿರುತ್ತೆ. ಜನ್ಮದಲ್ಲಿದ್ದಂತಹ ಕೆಟ್ಟ ಗ್ರಹ ಬಿಡುಗಡೆ ಆಗಿರುತ್ತೆ. ಅವನು ರಾಹುಗ್ರಹ. ನನ್ನನ್ನು ಬಿಡದೆ ಬೆಂಬಿಡದೆ ನನ್ನನ್ನು ಕಾಡಿ ಬೇಡಿ ಕಷ್ಟವನ್ನು ಕೊಟ್ಟಂಥವನ ವ್ಯಕ್ತಿಗಳು ಬದಲಾವಣೆ ಆಗ್ತಾರೆ. ಈ ಲೋಕದಿಂದಲೇ ಮರೆಯಾಗ್ತಾನವನು. ನಿಮ್ಮನ್ನು ಸಮಸ್ಯೆಯನ್ನು ಮಾಡಿದವರು, ನಿಮಗೆ ಕಷ್ಟವನ್ನು ಕೊಟ್ಟಂಥವರು, ನಿಮ್ಮ ಅವಮಾನವನ್ನು ಮಾಡಿದವಂತರು, ಅವಹೇಳನವಾಗಿ ಮಾತನಾಡಿದಂಥವರು ಇದರಿಂದಲೇ ನಿಮಗೆ ವಿಮುಕ್ತರಾಗ್ತಾರೆ. ಅವರು ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಮೀನರಾಶಿಯವರಿಗೆ ಜನ್ಮದಲ್ಲಿ ಕೂತಿರುವಂತಹ ಶನಿಗ್ರಹ ಏನು ಮಾಡೋದಕ್ಕೂ ನಿಮ್ಮನ್ನು ಬಿಡೋದಿಲ್ಲ. ಮದುವೆ ಮುಂಜಿಗಳಂತೂ ಆಗುತ್ತೆ, ಮನೆಗಳಲ್ಲಿ ಶುಭ ಕಾರ್ಯಗಳಾಗತ್ತೆ, ಅದಕ್ಕೆ ಶನಿ ಅಡ್ಡ ಬರೋದಿಲ್ಲ. ಮನೆ ಕಟ್ಟುವಂಥ ಯೋಗವನ್ನು ತಂದುಕೊಡ್ತಾರೆ, ಶನಿ ಅಡ್ಡ ಬರೋದಿಲ್ಲ. ಜಮೀನು ತೆಗೆದುಕೊಳ್ಬೇಕು ಅಂತೀರಿ, ಶನಿ ಅಡ್ಡ ಬರೋದಿಲ್ಲ. ಜನ್ಮಕ್ಕೆ ಶನಿ ಬಂದು ಕೂತಿರುವಂಥದ್ದು ನಿಮಗೆ ಈಗ 2.5 ವರ್ಷಗಳ ಮಾರಕ ಶನಿ, ಮರಣಕಂಟಕ ಶನಿ ಇದ್ದಂಥವನೀಗ ಸೌಮ್ಯ ಸ್ವಭಾವಕ್ಕೆ ಬಂದು ಕುಂತಿದ್ದಾರೆ. ನಿಮಗೆ ಈ ವರ್ಷ ಎಷ್ಟು ಅವರಿಂದ ಅಂತಹ ನಷ್ಟವನ್ನು ಅನುಭವಿಸೋದಿಲ್ಲ. ಕಷ್ಟವನ್ಗಿಂತಲೂ ಸಹ ಒಂದು ರೀತಿಯ ಮಧ್ಯಮವಾಗಿರ್ತಾರೆ ಅವರು. ಶನಿ ಬಂದು ಕೂತಾಗ ಮಾರಕ ಶನಿಯಾಗಿದ್ದ, ಕಂಟಕ ಶನಿಯಾಗಿದ್ದ, ಸಮಸ್ಯೆಗಳನ್ನು ತಂದು ಕೊಡ್ತಿರುವಂಥ ಶನಿ ಕೋಪ ಈಗ ಕಡಿಮೆ ಆಗಿದೆ. ನಿಮ್ಮ ಕೋಪ ಈಗ ಎಷ್ಟೋ ಕಡಿಮೆ ಆಗುತ್ತೆ. ದುಡುಕಿ ಮಾಡುವಂಥ ಕೆಲಸ ಕಾರ್ಯಗಳು ಕಡಿಮೆ ಆಗುತ್ತೆ. ಕೋಪದಿಂದ ನುಡಿಯುವಂಥ ಮಾತುಗಳಿಗೆ ಆಲೋಚನೆ ಮಾಡಿ ಮಾತನಾಡುವಂಥ ಒಂದು ಮನಸ್ಥಿತಿ ಅಂತೂ ಖಂಡಿತವಾಗಿ ಮೀನರಾಶಿಯವರು ಬರುತ್ತೆ. ಆದರೆ 6 ಗ್ರಹಗಳಿದೆಯಲ್ಲ, ಬುಧ ಗ್ರಹ, ರವಿಗ್ರಹ, ಕುಜಗ್ರಹ, ಶುಕ್ರಗ್ರಹ, ಇವೆಲ್ಲ ರಾಹುಗ್ರಹ, ಇವೆಲ್ಲವೂ ಸಹ ಒಂದಲ್ಲ ಒಂದು ಗೊಂದಲಮಯವನ್ನು ತಂದು ಕೊಡ್ತಾರೆ. ನಿಮಗೆ ಒಂದು ರೀತಿಯಾದಂಥ ಮೈಂಡ್ ಟಾರ್ಚರನ್ನು ತಂದು ಕೊಡ್ತಾರೆ. ಬುಧ ಬಂದಾಗ ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ತೀರಿ, ನೆನಪಿನ ಶಕ್ತಿ ಕಡಿಮೆ ಕಳ್ಕೊಳ್ತೀರಿ. ಕುಜ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡ್ಕೊಳ್ತೀರಿ. ಶುಕ್ರಗ್ರಹ ಇದ್ದಾಗ ಹಣಕಾಸನ್ನು ಕಳ್ಕೊಳ್ತೀರಿ. ರಾಹುಗ್ರಹ ಇದ್ದಾಗ ಶತ್ರುಬಾಧೆಗಳನ್ನು ಅನುಭವಿಸ್ತೀರಿ. ಇದೆಲ್ಲವನ್ನು ಅನುಭವಿಸುವಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಅತಿಯಾದಂಥ ಅಲೆದಾಟ, ಅತಿಯಾದಂಥ ಸುತ್ತಾಟ, ಇದೆಲ್ಲ ಕೊನೆಗೆ ಫಲ ಭಾಳ ಕಡಿಮೆ, ಶ್ರಮ, ಅತಿಯಾದಂಥ ಶ್ರಮ, ಇದೆಲ್ಲವನ್ನು ಅನುಭವಿಸುವಂತಹ ರಾಶಿ ಮೀನರಾಶಿಯವರು. ಮೀನರಾಶಿಗೆ ಹೋದ ವರ್ಷ ಇದ್ದಂಥ ಆಕ್ಸಿಡೆಂಟ್ಗಳು ಹೋದ ವರ್ಷ ಜಾಸ್ತಿ ಆಗ್ತಿತ್ತು, ಆರೋಗ್ಯದಲ್ಲಿ ವ್ಯತ್ಯಾಸ ಜಾಸ್ತಿ ಆಗ್ತಿತ್ತು, ಶತ್ರುಬಾಧೆಗಳು ಜಾಸ್ತಿ ಆಗ್ತಾಯಿತ್ತು, ಏನೇನು ಪ್ರಯತ್ನ ಪಟ್ಟರು ಕೆಲಸಗಳು ಭಾಳ ಅಡೆತಡೆಗಳಾಗ್ತಿತ್ತು. ಇಷ್ಟು ಸಮಸ್ಯೆಗಳು ಸ್ವಲ್ಪ ಮಟ್ಟದ ಕಡಿಮೆ ಆಗುತ್ತೆ. ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ, ಪೂರಾ ಕಡಿಮೆ ಆಗೋದಿಲ್ಲ, ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ. ಯಾಕೆಂದರೆ 7.5 ಈಗಲೂ ನಿಮಗಿದೆ. ಜನ್ಮದಲ್ಲಿ ನಿಮಗೆ 12ನೇ ಮನೆ ಇದ್ದಂಥ ಶನಿ ಜನ್ಮಕ್ಕೆ ಕುಂತಿದ್ದಾನೆ ಅಷ್ಟೇ. 2.5 ವರ್ಷಗಳ 7.5 ಮುಕ್ತ ಆಗಿದೆ. ಇನ್ನೂ 2.5 ವರ್ಷಗಳ ಕಾಲ ನಿಮ್ಮ ಜೊತೆಲೇ ಇರ್ತದೆ. ಇನ್ನೂ 2.5 ವರ್ಷಗಳ ಕಾಲ ಸಹ ಮಧ್ಯಮವಾಗಿ ಕಡಿಮೆ ಮಾಡ್ಕೊಂಡು ನಿಮ್ಮ ಜೊತೆಲೇ ಇರುತ್ತೆ. ಇನ್ನು 5 ವರ್ಷಗಳ 7.5 ಶನಿ ಕಾಟ, ಅದರಲ್ಲಿ 2.5 ವರ್ಷ ಬಿಟ್ಟಿದ್ದೀರಿ. ಇನ್ನು 2.5 ವರ್ಷ ನಿಮ್ಮ ಜನ್ಮದಲ್ಲಿ ಕೂತಿರುತ್ತೆ. ಜನ್ಮದಲ್ಲಿ ಕುಂತಿದ್ದಾಗ ಏನು ಮಾಡುತ್ತೆ? ಕೋಪವನ್ನು ಆದಷ್ಟು ಕಡಿಮೆ ಮಾಡುತ್ತೆ. ಆದರೆ ಶತ್ರುಬಾಧೆ, ವ್ಯವಹಾರದಲ್ಲಿ ಸಮಸ್ಯೆ, ಗೊಂದಲ, ಭಯ, ಕುಟುಂಬದಲ್ಲಿ ಕಲಹ, ಅತಿಯಾದಂಥ ಸುತ್ತಾಟ, ಅಲೆದಾಟ, ಇದೆಲ್ಲವನ್ನು ತಂದು ಕೊಟ್ಟೇ ಕೊಡುತ್ತೆ. ಆದರೆ ಒಬ್ಬ ದೊಡ್ಡ ಮಟ್ಟದ ನಿಮಗೆ ಶತ್ರು ಇದ್ರಲ್ಲ,
ಯಾವಾಗಲೂ ಸಹ ನಿಮಗೆ ಕಾಡ್ತಿರುವಂಥವರು, ಶತ್ರು, ಸಮಸ್ಯೆ ಮಾಡ್ತಿದ್ದವರಂತೂ ಬಿಡುಗಡೆ ಆಗಿದ್ದಾರೆ. ಆ ಬಿಡುಗಡೆಯಿಂದ ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಜೊತೆಯಲ್ಲಿ ಮನೆಯಲ್ಲಿ ಯಾವುದಾದ್ರೂ ಖರೀದಿಯನ್ನು ಮಾಡುವಂಥ ಯೋಗ ಸಿಗುತ್ತೆ. ಮನೆ ಕಟ್ಟುವಂಥ ಯೋಗ ಅಥವಾ ಮನೆ ತೆಗೆದುಕೊಳ್ಳುವಂಥ ಜಾಗದ ಯೋಗ ಇದೆಲ್ಲವೂ ಸಹ ಸಿಗುತ್ತೆ. ಯಾಕೆಂದರೆ ನಿಮಗೆ ಶುಕ್ರಗ್ರಹಣ ದೋಷ ಬರೀ ಏಪ್ರಿಲ್ ಇರುತ್ತೆ ಅಷ್ಟೇ. ನಂತರದಲ್ಲಿ ಶುಕ್ರಗ್ರಹಣ ಫಲ ಸಿಗುತ್ತೆ ನಿಮಗೆ. ಶುಕ್ರಗ್ರಹ ಫಲ, ರಾಹುವಿನ ಫಲ, ಗುರುವಿನ ಫಲ, ಇಷ್ಟು ಗ್ರಹಗಳ ಫಲದಿಂದ ನಿಮಗೆ ಈ ಸಮಸ್ಯೆಗಳಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸಮಸ್ಯೆಗಳೆಲ್ಲವೂ ಸಹ ದೊಡ್ಡ ಮಟ್ಟದ ಬಂಡೆಯಂಥ ಸಮಸ್ಯೆ ಸ್ವಲ್ಪ ಮಟ್ಟಕ್ಕೆ ಸಿಗುತ್ತೆ. ಕಷ್ಟ ಅಂತೂ ಇದ್ದೇ ಇರುತ್ತೆ, ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ಆದ್ದರಿಂದ ನೀವೇನು ಮಾಡಬೇಕು ಗುರುಗಳೇ, ನಾವು ಶನಿಯ ಧ್ಯಾನವನ್ನು ಮಾಡಿ, ಹನುಮಂತನ ಧ್ಯಾನವನ್ನು ಮಾಡಿ, ನಿಮ್ಮ ರಾಶಾಧಿಪತಿ ಬಂದು ಗುರುಗ್ರಹ, ರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತೆ. ಮೊದಲು ನೀವು ಯಾವಾಗಲೂ ಸಹ ಭಗವಂತನ ಧ್ಯಾನವನ್ನು ಮಾಡ್ತಾರೆ, ಮೈಂಡ್ ಫ್ರೆಶ್ ಆಗುತ್ತೆ ನಿಮಗೆ. ಇಲ್ಲವಾದಲ್ಲಿ ಯಾವಾಗಲೂ ಕೋಪ, ಯಾವಾಗಲೂ ದುಡುಕು ಸ್ವಭಾವ, ಯಾವಾಗಲೂ ಆತ್ರ, ಇದೆಲ್ಲವೂ ಕಡಿಮೆಯಾಗಿ ನಿಮಗೆ ಒಂದು ರೀತಿಯಾದಂಥ ಮನಸ್ಸಿನ ಸ್ಥಿತಿ ಇವತ್ತು ಶಾಂತತೆಯಿಂದ ಬರುತ್ತೆ. ಅದಕ್ಕೆ ನೀವು ಮಾಡಬೇಕಾದಂಥ ಧ್ಯಾನ ಮತ್ತು ಮೌನ, ಜೊತೆಯಲ್ಲಿ ಔಪಾಸನೆ, ಇದರಿಂದ ನಿಮಗೆ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ, ಮೀನರಾಶಿಯವರಿಗೆ ಒಳ್ಳೆಯದಕ್ಕಿಂತಲೂ ಸಹ ಕೆಟ್ಟದ್ದು ಜಾಸ್ತಿ, ಲಾಭಕ್ಕಿಂತ ನಷ್ಟ ಜಾಸ್ತಿ ಇರುತ್ತೆ. ಆದ್ದರಿಂದ ಜಾಗ್ರತೆಯನ್ನು ವಹಿಸಿ ಭಗವಂತನ ಧ್ಯಾನವನ್ನು ಮಾಡಿ